ಎಲ್ರಿಗೂ ನಮಸ್ಕಾರ. ಮಾತಾಡ್ತೀನಿ, ಅವ್ರ ಬಗ್ಗೆನೂ ಮಾತಾಡ್ತೀನಿ. ರಾಮನಗರಕ್ಕೂ ನನಗೂ ನನ್ನ ಚಿತ್ರ ಜೀವನಕ್ಕೂ ಬಹಳಷ್ಟು ಆತ್ಮೀಯತೆ ನಂಟಿದೆ. ಬಹಳ ಮುಖ್ಯವಾಗಿ ಈ ವೇದಿಕೆಯನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ಯಾರು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸುಮಾರು 16 ವರ್ಷಗಳ ಹಿಂದೆ ಜೊತೆಯಲ್ಲಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ಅವರು ವೇದಿಕೆಗೆ ಬರಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಬರೋದಕ್ಕಾಗಿರ್ಲಿಲ್ಲ. ಅವತ್ತು ನನಗೆ ಫೋನ್ ಮಾಡಿ, ಹೀರೋ ಅವರೇ, ರಾಮನಗರಕ್ಕೆ ನಾನು ಹೋಗ್ಬೇಕಾಗಿತ್ತು, ಕಾರಣಾಂತರದಿಂದ ಹೋಗೋದಕ್ಕಾಗ್ತಾ ಇಲ್ಲ, ನನ್ನ ಪರವಾಗಿ ದಯವಿಟ್ಟು ನೀವು ಹೋಗ್ಬೇಕು ಅಂತ ಹೇಳಿ ಈ ವೇದಿಕೆನ ಇಂಟ್ರೊಡ್ಯೂಸ್ ಮಾಡಿಸಿದ್ದವರು. ಸೊ ಹಾಗಾಗಿ ದರ್ಶನ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದಾದ್ಮೇಲೆ ರಾಮನಗರದ ವಿಶೇಷತೆ ನನಗೆ ತುಂಬಾ ಲಕ್ಕಿ ಪ್ಲೇಸ್. ಕಾರಣ ಏನು ಅಂದ್ರೆ ಇಲ್ಲಿ ಶೂಟಿಂಗ್ ಆದಂತ ನನ್ನ ಎಲ್ಲಾ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಿದೆ. ಜೊತೆಯಲ್ಲಿ ಇರ್ಬೋದು, ಇಲ್ಲೇ ರಾಮದೇವ್ರ ಬೆಟ್ಟದಲ್ಲಿ ಸಾಂಗ್ನ ಶೂಟ್ ಮಾಡಿದ್ವಿ. ಆ ಸಿನಿಮಾ ಸಿಲ್ವರ್ ಜೂಬಿಲಿ ಆಯ್ತು, ಸೂಪರ್ ಡೂಪರ್ ಹಿಟ್ ಆಯ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ಭಗವಂತ ರಾಮನ ಆಶೀರ್ವಾದದಿಂದ. ಪಲ್ಲಕ್ಕಿ ಅನ್ನೋ ಸಿನಿಮಾನ ಇಲ್ಲೇ ಚಾಮುಂಡೇಶ್ವರಿ ಮಿಲ್ಲಲ್ಲಿ ಶೂಟ್ ಮಾಡಿದ್ವಿ. ಆ ಸಿನಿಮಾ 100 ಡೇಸ್ ಹೋಯ್ತು. ಆಗ್ಲಿಂದ ಈ ವೇದಿಕೆಗೆ ಸಾಕಷ್ಟು ಸಾರಿ ಬಂದಿದ್ದೀನಿ. ಮತ್ತೊಬ್ಬ ನನ್ನ ಆತ್ಮೀಯ ವಿಶೇಷವಾದಂಥ ಗೆಳೆಯನ್ನ ಇದೇ ವೇದಿಕೆ ಮೇಲೆ ಭೇಟಿಯಾದೆ. ಅವನು ಇನ್ನೇನು ಸ್ವಲ್ಪ ಕೆಲವೇ ಕ್ಷಣಗಳಲ್ಲಿ ಬರ್ತಾನೆ. ನಿಮ್ಮೆಲ್ಲರ ದುನಿಯಾ ವಿಜಯ್. ಅವನಿಗೂ ನನಗೂ ಪರಿಚಯ ಇರಲಿಲ್ಲ. ಆದರೆ ಇದೇ ವೇದಿಕೆಗೆ 16 ವರ್ಷದಿಂದ ಅವನು ಅತಿಥಿಯಾಗಿ ಬಂದಿದ್ದ, ನಾನು ಅತಿಥಿಯಾಗಿ ಬಂದಿದ್ವಿ. ಮೊದಲನೇ ಸರಿ ನಾವು ಭೇಟಿಯಾದ್ವಿ. ಇವತ್ತು ನನ್ನ ಆತ್ಮೀಯ ಸಹೋದರರು ಅಂತಾನೆ ಹೇಳ್ತೀನಿ. DK ಸುರೇಶ್ ಸರ್ ಫೋನ್ ಮಾಡಿ ಬಹಳ ಆತ್ಮೀಯತೆಯಿಂದ ಕರೆದ್ರು. ಮತ್ತೆ DK ಶಿವಕುಮಾರ್ ಅವರು ಸಹ ಬಹಳ ಆತ್ಮೀಯತೆಯಿಂದ ಕರೆದ್ರು. ಸೊ ಹಾಗಾಗಿ ಈ ವೇದಿಕೆಗೆ ಇವತ್ತು ಅತಿಥಿಯಾಗಿ ಅಲ್ಲ, ನಿಮ್ಮೆಲ್ಲರ ಸ್ನೇಹಿತನಾಗಿ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಚಾಮುಂಡೇಶ್ವರಿ ಕರಗ ಮಹೋತ್ಸವದ ಶುಭಾಶಯಗಳು.